exercise number 1.3, question number 4th one, express 0.999 so on in the form of P by Q. Are you surprised by your answer? With your teacher and classmates, discuss why the answer makes sense. In this question, they given 0.9999 so on. They given 99 continuously so on numbers given. You need to write this number in the form of P by Q. How to write this one I will explain. How many numbers are repeating? 9 is number is repeating. It means we can write 0.9 bar. Bar is there means this 9 it is repeating. Therefore this number I will take it as x number. The given number I will take this as x. Since 9 it is number repeating, I will write one more time, that is x is equal to 0.9 is repeating. I will write one more time 9 bar. 9 number it is repeating. Only one number that is repeating. Therefore I will multiply this whole number by 10. Left side I will multiply by 10. It will become 10x is equal to. If I am multiplying right side, one decimal this one it is shifted to the right side part. This decimal will shift to right side. It means 9.9 bar. If I am multiplying by 10, 0.99 bar, one decimal it is shifted to the right side part. It became now 9.9 bar. Next I am going to split this 9.9 bar in two parts, that is 10x is equal to 9.9 bar it is shifted as 9 plus, if I taken this 9 as outside means what is remaining here? Nothing will remain means 0. 0 point, here is last number 9 bar. Next 10x is equal to 9 as it is 9 plus 0.9 bar means I taken here x. 0.9 bar in the place I can write this x. Therefore in the place of 0.9 bar I will write x. Here also x and 10x also containing x. I will make these like terms in one side, that is 10x plus x I will take left side, it will become minus x is equal to 9. Next 10x minus 1x, your answer is 9x is equal to 9. Since I want value of x, therefore 9 1 ja 9, 9 1 ja 9, you got x answer, that is x is equal to 1. It means 0.999 can be written as 1 also. What is the sense here? The difference between 1 and 0.999 is very less. 1 ಮತ್ತು 0.99 ನಂಬರ್ಸ್ ನಡಬರ್ಕಿರುವಂಥ ಡಿಫ್ರೆನ್ಸ್ ಭಾಳ ಸಣ್ಣದೈತಿ. 1 ಅನ್ನೋ ನಂಬರ್ನ ನಾನು 0.99999 ಹಿಂಗೆ ಬರ್ಕೊಂತೂ ನಾ ಹೋಗ್ಬೋದು. ಇದು ನಿಮ್ದು ಆನ್ಸರ್. 0.999 ಅನ್ನೋ ನಂಬರ್ ಕನ್ನಡದಾಗ ಕೇಳಿಸ್ಕೊರಿ. ಕ್ವಶನ್ ಇಂದ ಆನ್ಸರ್ 9 ನಂಬರ್ ರಿಪಿಟೇಷನ್ ಆಗೈತಿ ಅಂತಂದ್ರೆ ನಾವು ಏನಂತ ಬರೀಬೋದು? 0.9 ಬಾರ್. ಬಾರ್ ಐತಿ ಅಂತಂದ್ರೆ 9 ಅನ್ನೋ ನಂಬರ್ ರಿಪಿಟೇಷನ್ ಆಗೈತಿ ಅಂತ ಅರ್ಥ. ನಾ ಇದು ಇನ್ನೊಂದು ಸತ ಬರ್ಕೋತೀನಿ. ಏನಂತ ಬರ್ಕೋತೀನಪ್ಪ ಅಂತಂದ್ರೆ 0.9 ಅನ್ನೋ ರಿಪಿಟೇಷನ್ನ ಇನ್ನೊಂದು ಸತ ಬರ್ಕೊಂಡು ಇಲ್ಲಿ ಬಾರ್ ಹಾಕ್ತೀನಿ. ಇದು ಕಂಟಿನ್ಯೂಲಿ ಮುಂದೆ ಏನಾಗ್ತಿರ್ತೈತಿ? 9 ಅನ್ನೋ ನಂಬರ್ ರಿಪಿಟೇಷನ್ ಆಗ್ತೈತಿ. 0.9 ಬಾರ್ಗೆ ನಾ ಎಕ್ಸ್ ಅಂತೇಳಿ ಕರಿತೀನಿ. 0.9 ಬಾರ್ ಅಂತಂದ್ರೆ ಎಕ್ಸ್ ಅಂತೇಳಿ ಕರ್ಕೋತೀನಿ. ಈಗ ಎಷ್ಟು ನಂಬರ್ಸ್ ರಿಪಿಟೇಷನ್ ಆಗತ್ತವು? ಓನ್ಲಿ ಒನ್ ನಂಬರ್, ಒಂದು ನಂಬರ್ ಅದು 9 ಅನ್ನೋ ನಂಬರ್ ರಿಪಿಟೇಷನ್ ಆಗತ್ತೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ? ಎಕ್ಸ್ ಅನ್ನೋ ನಂಬರ್ಗೆ 10ಲಿಂದ ಯಾಕೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಅಂದರೆ 10 ಒಳಗೆ ಒಂದು 0 ಐತಿ. ಒಂದು 0ಲಿ ನಾನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, 10x ಆಗುತ್ತೆ. 10x ಇಸ್ ಈಕ್ವಲ್ ಟು 10ಲಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ಡೆಸಿಮಲ್ ಪಾಯಿಂಟ್ ಐತಲ್ಲ, ಈ ಪಾಯಿಂಟ್ ರೈಟ್ ಸೈಡ್ಗೆ ಬಲಕ್ಕೆ ಒಂದು ಪ್ಲೇಸ್ ಮುಂದಕ್ಕೆ ಮೂವ್ ಆಗುತ್ತೆ. ಈ ಪಾಯಿಂಟ್ ಇಲ್ಲಿದ್ದದ ಇಲ್ಲಿ ಬರ್ತೈತಿ ಅಂದರೆ ಏನಾಗುತ್ತಿದೆ? 9.9 ಬಾರ್. ಈಗ ಈ 9.9 ಬಾರ್ನ ನಾನೀಗ ಸ್ಪ್ಲಿಟ್ ಮಾಡ್ಕೋತೀನಿ. ಎರಡು ನಂಬರ್ಸ್ ಆಗಿ ನಾನು ಇದನ್ನು ಸ್ಪ್ಲಿಟ್ ಮಾಡ್ತೀನಿ. ಹೆಂಗೆ ಸ್ಪ್ಲಿಟ್ ಮಾಡ್ಬೋದಪ್ಪ ಅಂತಂದ್ರೆ 9 ಪ್ಲಸ್, ಈಗ 9ನ ಹೊರಗೆ ತೊಗೊಂಡೆ ಅಂತಂದ್ರೆ ಈ 9 ಜಾಗದೊಳಗೆ ಏನು ಉಳಿತೈತಿ? 0 ಪಾಯಿಂಟ್ ಉಳಿತು. ಇನ್ನು ಇಲ್ಲಿ ಏನು ಉಳಿತೈತಿ ರೀ? 9 ಬಾರ್ ಉಳಿತೈತಿ. ಲೆಫ್ಟ್ ಸೈಡಿಗೆ 10x. ನೆಕ್ಸ್ಟ್ 10x ಈಸ್ ಈಕ್ವಲ್ ಟು ಹೆಂಗೆ ತಂಗ ಬರ್ಕೋತೀನಿ? ಲೆಫ್ಟ್ ಸೈಡ್ 10x ಈಸ್ ಈಕ್ವಲ್ ಟು 9 ಪ್ಲಸ್ 0.9 ಬಾರ್ ಅಂದ್ರೆ ಇಲ್ಲಿ ಏನಂತ ತೊಗೊಂಡಿನ ಅಬ್ಸರ್ವ್ ಮಾಡಿರಿ. 0.9 ಬಾರ್ ಇದ್ದಲ್ಲಿ ಎಕ್ಸ್ ಅಂತೇಳಿ ತೊಗೊಂಡಿನಿ. 0.9 ಬಾರ್ ಬರೆಯೋ ಬದಲಿ ಎಕ್ಸ್ ಬರೀತೀನಿ. ಇಲ್ಲಿ 10x ಐತಿ, ಇಲ್ಲಿ 1x ಐತಿ. ಇವೆರಡು ಲೈಕ್ ಟರ್ಮ್ ಸೇಮ್ ಅದ ನೋಡೋಕೆ. ಇವೆರಡು ಒನ್ ಸೈಡ್ ಮಾಡ್ಕೋತೀನಿ. ಪ್ಲಸ್ ಎಕ್ಸ್ನ ಲೆಫ್ಟ್ ಸೈಡ್ ತೊಗೊಂಬಂದ್ರೆ ಮೈನಸ್ ಎಕ್ಸ್ ಆಗುತ್ತಾ. 10x ಮೈನಸ್ 1x, ರೈಟ್ ಸೈಡ್ ಉಳಿದಿದ್ದ ನಂಬರ್ 9. 10x ಒಳಗೆ 1x ಸಬ್ಟ್ರಾಕ್ಷನ್ ಮಾಡಿದ್ರೆ 9x ಉಳಿತಾವು. 9x ಈಸ್ ಈಕ್ವಲ್ ಟು 9. ನನಗೆ ಎಕ್ಸ್ ಆನ್ಸರ್ ಬೇಕಾಗಿತ್ತು, ಹೀಗಾಗಿ ನಾನು 9ನ ಕೆಳಗೆ ಕಳಿಸ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಈ ಇಂಟು ಇರೋ 9 ಈ ಕಡೆ ಬಂದ್ರೆ ಡಿವಿಷನ್ ಆಗುತ್ತದೆ. 9/9. ನೆಕ್ಸ್ಟ್ 9 ಟೇಬಲಿಂದ ಕ್ಯಾನ್ಸಲ್ ಮಾಡ್ತೀನಿ. 9 1 9 1 ನನಗೆ ಎಕ್ಸ್ ಆನ್ಸರ್ ಬಂದಿದ್ದು 1. ಸ್ಟಾರ್ಟಿಂಗ್ ಕೊಟ್ಟಿದ್ದು 0.999 ಸೊ ಆನ್. ನಂಗೆ ಈಗ ಬಂದಿದ್ದ ಆನ್ಸರ್ 1.
ಒನ್ನನ್ನು ನಂಬರ್ನ ನಾನು 0.999 ಅಂತಲೂ ಬರಿಬೋದಂತ. ಯಾಕಂತಂದ್ರೆ 1 ಮತ್ತು 0.99 ನಂಬರ್ಸ್ ನಡಬರ್ಕ ಭಾಳ ಡಿಫ್ರೆನ್ಸ್ ಕಡಿಮೆ ಐತಿ. ಇದು ಎಕ್ಸಾಂಪಲ್ ಹೇಳ್ಬೋದು 999 1000ಗೆ ಭಾಳ ಕ್ಲೋಸ್ ಐತಿ, ಹಿಂಗೂ ನಾವು ಹೇಳ್ಬೋದು ಬೇರೆ ವರ್ಡ್ಸ್ ಒಳಗೆ. ಕ್ವಶನ್ ನಂಬರ್ 5. ವಾಟ್ ಕ್ಯಾನ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ರಿಪೀಟಿಂಗ್ ಬ್ಲಾಕ್ ಆಫ್ ದ ಡಿಜಿಟ್ಸ್ ಇನ್ ದ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ 1/17? ಪರ್ಫಾರ್ಮ್ ದ ಡಿವಿಷನ್ ಟು ಚೆಕ್ ಯುವರ್ ಆನ್ಸರ್. ಈ ಕ್ವಶನ್ದೊಳಗಡೆ 1/17 ಅನ್ನೋ ನಂಬರ್ನ ನೀವೀಗ ಡಿವಿಷನ್ ಮಾಡಬೇಕು. ಡಿವಿಷನ್ನ ಪರ್ಫಾರ್ಮ್ ಮಾಡಿ ಎಷ್ಟು ನಂಬರ್ಸ್ ಆದಮೇಲೆ ಮತ್ತೆ ರಿಪಿಟೇಷನ್ ನಂಬರ್ಸ್ ಚಾಲು ಹೋಗ್ತದೆ ಅಂತೇಳಿ ನಿಮ್ಗೆ ಚೆಕ್ ಮಾಡಬೇಕು. ಇದನ್ನು ಹಿಂಟ್ ಹೇಳ್ಕೊಡ್ತೀನಿ, ನೀವು ಮನೇಲಿ ಟ್ರೈ ಮಾಡಿರಿ. ಇದನ್ನು 17ನ ಲೆಫ್ಟ್ ಸೈಡಿಗೆ ಬರ್ಕೋತೀನಿ, 1ನ ನಾನೇನು ಬರಿತೀನಿ ಮಿಡಲ್ ಸೈಡ್ ಬರ್ಕೋತೀನಿ. ಈಗ 17ನಿಂದ 1ನ ಡಿವೈಡ್ ಮಾಡ್ಬೇಕಂದ್ರೆ 1 ಅನ್ನೋ ನಂಬರ್ ಸ್ಮಾಲ್ ಐತಿ, ಅದಕ್ಕೆ ನಾನು ಏನು ಮಾಡ್ತೀನಿ 0 ಪಾಯಿಂಟ್ ಅಂತ ತೊಗೊಂಡು 1ನ 10 ಮಾಡ್ಕೋತೀನಿ. 1ನ 10 ಅಂತ ಮಾಡಿಕೊಂಡೆ. ಈ 10 ಅನ್ನೋ ನಂಬರ್ ಕೂಡ ಮತ್ತೆ ಸಣ್ಣದೈತಿ, 17ಗೆ ಕಂಪೇರ್ ಮಾಡಿದ್ರೆ 10 ಅನ್ನೋ ನಂಬರ್ ಸ್ಮಾಲ್ ಐತಿ. ಹೀಗಾಗಿ ನಾನು ಇನ್ನೊಂದು 0 ತೊಗೋತೀನಿ, 10 ಹೋಗಿ ಈಗ ಏನಾಗುತ್ತೆ ರೀ 100 ಆಗುತ್ತೆ. ಈಗ 17 ಟೇಬಲ್ ನಿಯರ್ 100 ಮಟ್ಟ ತೊಗೊಂಡು ಬರ್ರಿ. 17 ಹೌ ಮಚ್ ನಿಯರ್ 100 ಯಾವಾಗ ಬರ್ತೈತಿ? 17 5 85. 17 5 85 ಬರ್ಕೋತೀನಿ. 100 85ನ ಸಬ್ಸ್ಟ್ರಾಕ್ಷನ್ ಮಾಡಿರಿ, ಆನ್ಸರ್ ಏನು ಬರ್ತೈತಿ ನಿಮ್ಗೆ 15. 15 ಅನ್ನೋ ನಂಬರ್ 17ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಆಯಿತು. ಅವಾಗ ಏನು ಮಾಡ್ಬೇಕು? ಒಂದು 0 ತೊಗೋತೀನಿ ಫಸ್ಟಿಗೆ, ಇಲ್ಲಿ 150 ಆಯಿತು. 17 ಟೇಬಲ್ ನಿಯರ್ 150 ತೊಗೋಬೇಕೀಗ. 17 ಟೇಬಲ್ ನಿಯರ್ 150 ಇರೋದು 17 8 ಎಷ್ಟು? 136. 17 8 136. ಇವೆರಡು ನಂಬರ್ಸ್ನ ನೀವೀಗ ಸಬ್ಸ್ಟ್ರಾಕ್ಷನ್ ಮಾಡ್ತೀರಿ. ಇವೆರಡು ನಂಬರ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ನಿಮಗೆ ಬರೋ ಆನ್ಸರ್ ಎಷ್ಟು? 150 36 ಹೋದ್ರೆ 14 ಉಳಿತಾ. 14 ಅನ್ನೋ ನಂಬರ್ ಸ್ಮಾಲ್ ಇದ್ರೆ ಏನು ಮಾಡ್ತೀರಿ? 0 ತೊಗೊತೀರಿ, 140 ಆಯಿತು. ನೆಕ್ಸ್ಟ್ 17 ಟೇಬಲ್ ನಿಯರ್ 140 ಇರೋದು 17 8 136. ನಿಮಗಿಲ್ಲಿ ರಿಮೈಂಡರ್ ಉಳಿದಿದ್ದು 4 ಅನ್ನೋ ನಂಬರ್ ಸ್ಮಾಲ್ ಐತಿ, ಅಗೇನ್ ಒಂದು 0 ತೊಗೊತೀರಿ, 40 ಆಗುತ್ತೆ. 17 ಟೇಬಲ್ ನಿಯರ್ 40 ಏನೈತಿ? 17 2 34. ಈಗಲೇ ನಿಮ್ಗೆ ರಿಮೈಂಡರ್ ಉಳಿದು 6 ಸ್ಮಾಲ್ ಆಗುತ್ತೆ, 60 ಮಾಡ್ಕೊತೀರಿ. ಹಿಂಗೆ ಇವು ನಂಬರ್ಸ್ನ ನೀವು ಹಿಂಗೆ ಡಿವಿಷನ್ ಕಂಟಿನ್ಯೂ ಮಾಡ್ಕೊತ ಹೋದ್ರೆ ಸ್ವಲ್ಪ ಟೈಮ್ ಆದಮೇಲೆ ಆಫ್ಟರ್ ಸಮ್ ಟೈಮ್ ದ ನಂಬರ್ಸ್ ವಿಲ್ ಸ್ಟಾರ್ಟ್ ರಿಪೀಟಿಂಗ್. ದ ನಂಬರ್ಸ್ ವಿಲ್ ಅಗೇನ್ ಕಮ್ 0 5 8 8 2 like that. After how many numbers the numbers are repeating, you need to observe now. Here answer is there 0.0588235294117647. ಈ 47 ಆದಮೇಲೆ ಮತ್ತೆ 058823 ಹಿಂಗೆ ಬರ್ತೈತಿ. ಅದಕ್ಕೆ ನಾನು ಏನು ಮಾಡ್ಬೋದು ಅಂತಂದ್ರೆ 05ಲಿಂದ 47 ಮಟ್ಟ ಹಿಂಗೆ ಬಾರ್ ಹಾಕಿ ತೋರಿಸ್ಬಿಡ್ತೀನಿ. ಎಷ್ಟು ನಂಬರ್ಸ್ ರಿಪಿಟೇಷನ್ ಆಗತ್ತೈತಿ ಒಂದು ಸತ ಕೌಂಟ್ ಮಾಡಿರಿ. 1 2 3 4 5 6 7 8 9 10 11 12 13 14 15 16. ಟೋಟಲ್ 16 ನಂಬರ್ಸ್ ರಿಪಿಟೇಷನ್ ಆಗ್ತವೆ. ಅದಕ್ಕೆ ಆನ್ಸರ್ ಇಲ್ಲಿ ಬರ್ತಾರೆ, ದ ರಿಪೀಟಿಂಗ್ ಬ್ಲಾಕ್ ಹ್ಯಾಸ್ 16 ಡಿಜಿಟ್ಸ್. Question number 6th one. Look at the several examples of rational numbers in the form of p by q, where q is not equal to 0. P and q are integers with no common factors other than 1 and having terminating decimal representation or expansion. Can you guess what property q must satisfy? You need to give some of the examples of the rational numbers in the form of p by q. ರ್ಯಾಷನಲ್ ನಂಬರ್ಸ್ ಇರುವಂಥ ನೀವು ನಂಬರ್ಸ್ನ ಕೆಲವೊಂದು ಎಕ್ಸಾಂಪಲ್ಸ್ ಕೊಡಬೇಕಾ. ಅವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಟರ್ಮಿನೇಟಿಂಗ್ ಆಗ್ಬೇಕು. ಅಂದ್ರೆ ನಂಬರ್ಸ್ ಹಿಂಗೆ ಕಂಟಿನ್ಯೂ ಹಾಕ್ಕೊಂತ ಹೋಗ್ಬಾರ್ದು. 3 4 5 7 8 5 ಸಮಥಿಂಗ್ ಸೋನ್ ಈ ರೀತಿ ಕಂಟಿನ್ಯೂ ಆಗಬಾರ್ದು. ಸ್ವಲ್ಪ ಡೆಸಿಮಲ್ ಎಕ್ಸ್ಪಾನ್ಷನ್ ಬಂದ ತಕ್ಷಣ ಆನ್ಸರ್ ಸ್ಟಾಪ್ ಆಗಬೇಕು. ಮತ್ತು ನಂಬರ್ಸ್ ತೊಗೊಳಂಥ ರ್ಯಾಷನಲ್ ನಂಬರ್ ಹೆಂಗಿರ್ಬೇಕಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಇರಬಾರ್ದು. ದ ನಂಬರ್ಸ್ ಡು ನಾಟ್ ಕಂಟೈನ್ ಕಾಮನ್ ಫ್ಯಾಕ್ಟರ್ಸ್. ವಾಟ್ ಯು ಮೀನ್ ಬೈ ಕಾಮನ್ ಫ್ಯಾಕ್ಟರ್ಸ್? ಎಕ್ಸಾಂಪಲ್ 1 I will take here. If you taken 4 and 6, this 4 and 6 are in the 2 table. 2 table can cancel, 2 2s are 2 3s are, like these numbers you don't want to take. 4 ಮತ್ತು 6ಗೆ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಐತಿ. ಹಿಂಗೆ ಕಾಮನ್ ಫ್ಯಾಕ್ಟರ್ ಇರಬಾರ್ದು. ಕಾಮನ್ ಫ್ಯಾಕ್ಟರ್ ಇರಲಾರ್ದಂಥ ರ್ಯಾಷನಲ್ ನಂಬರ್ಸ್ ನೀವು ಚೂಸ್ ಮಾಡಬೇಕು. ಅದಕ್ಕೆ ನಾನು ನಂಬರ್ಸ್ ಯಾವ ರೀತಿ ಚೂಸ್ ಮಾಡ್ತೀವಿ? ಒಂದು ಎಕ್ಸಾಂಪಲ್ 2/5. 2 ಮತ್ತು 5ಗೆ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ. ಕಾಮನ್ ಫ್ಯಾಕ್ಟರ್ ಇರೋದು ಒಂದೇ, ಅದು 1. ಈಗ 2/5ನ ಡೆಸಿಮಲ್ ಎಕ್ಸ್ಪಾನ್ಷನ್ ಮಾಡಿದ್ರೆ ಚೆಕ್ ಮಾಡಿ ನೋಡೋಣ ಇದು ಟರ್ಮಿನೇಟಿಂಗ್ ಆಯಿತು ಅಥವಾ ನಾನ್ ಟರ್ಮಿನೇಟಿಂಗ್ ಆಯಿತು. 2/5 by division process, 5 table not containing 2 or 2 is very small, therefore I will take here 0.2. now became 20. 5 how much are 20? 5 4s are 20. Your answer is 0.4. Your answer is ended here or it is terminated. This is one example. First example, that is 2/5. Next, one more example I will take now.
7 by 8. 7 and 8 both are not having common factors other than 1. Now I will do division process. 8 table not containing 7 and 7 is very small. I will take here 0.7 will become now 70. 8 table near 70. 8 8s are 64. How many remaining? 4 remaining. 4 now will become 40. 0 ತಗೊಂಡ್ರೆ 4 40 ಆಯ್ತು. 8 5s are 40. Your answer is 0.85. ಟರ್ಮಿನೇಟಿಂಗ್ ಆಯ್ತಿಲ್ರಿ ಇದು ಅಂದ್ರೆ ಆನ್ಸರ್ ಮುಂದೆ ಕಂಟಿನ್ಯೂ ಬರತ್ತಿಲ್ಲ. ಹಾಗಾದ್ರೆ ನೀವು ಸೆಕೆಂಡ್ ಎಕ್ಸಾಂಪಲ್ ತೊಗೊಂಡಿದ್ದ 7 by 8. These two are the example for terminating rational numbers. One more example I will take. 7 by 10. Since 7 is very small number, I will take 0.7 will become now 70. 10 7s are 70. Your answer is terminated here. Since we are giving here examples for terminating rational numbers, and here the third example you can write 7 by 10. Next question in the next part hokinri. Question in next part ಏನೈತೆ ಅಂತಂದ್ರೆ, can you guess what property q must satisfy? q ಅಂತಂದ್ರೆ ಡಿನೋಮಿನೇಟರ್ ನಂಬರ್. ಈ ಡಿನೋಮಿನೇಟರ್ ನಂಬರ್ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತೇಳಿ ಕ್ವಶನ್ ಐತಿ. ನೀವು ಚೆಕ್ ಮಾಡ್ಕೊತ ಬರ್ರಿ. ಡಿನೋಮಿನೇಟರ್ ಏನೇನು ತೊಗೋಬೋದು ಅಂತಂದ್ರೆ, ಡಿನೋಮಿನೇಟರ್ ಜಾಗದೊಳಗೆ ನೀವು 2 ತೊಗೋಬೋದು, ಡಿನೋಮಿನೇಟರ್ ಜಾಗದೊಳಗೆ ನೀವು 5 ತೊಗೋಬೋದು, ಅಥವಾ ಡಿನೋಮಿನೇಟರ್ ಜಾಗದೊಳಗೆ ನೀವು 10 ತೊಗೊಂಡ್ರೆ ನಿಮ್ಗೆ ಆನ್ಸರ್ ಟರ್ಮಿನೇಟ್ ಆಕವು. ಇಲ್ಲಿ ಮೇಲೆ ಏನಾದರೂ ತೊಗೋರಿ ಎಕ್ಸಾಂಪಲ್ ನಡೀತೈತಿ. ಬಟ್ ಡಿನೋಮಿನೇಟರ್ ಜಾಗದೊಳಗೆ 2 5 10 ತೊಗೊಂಡ್ರೆ ನಿಮ್ಗೆ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಹಂಗಂದ್ರೆ ನೀವು ಏನಂತ ಬರೀತೀರಿ ಕನ್ಕ್ಲೂಷನ್ ಅಂತಂದ್ರೆ, ದ ನಂಬರ್ ಕ್ಯೂ ಮಸ್ಟ್ ಬಿ 2 ಆರ್ 2 ಪವರ್ 5 ಆರ್ 5 ಪವರ್ ಆರ್ ಕಾಂಬಿನೇಷನ್ ಆಫ್ ಬೋತ್. 2 ಇರಬೇಕು ಅಥವಾ 2 ದ ಪವರ್ಸ್ ಇರಬೇಕು. 2 ದ ಪವರ್ ಅಂದ್ರೆ 2 ಪವರ್ 1 ಆನ್ಸರ್ 1, 2 ಪವರ್ 2 ಆನ್ಸರ್ 4, ಅಥವಾ 2 ಪವರ್ 3 ಆನ್ಸರ್ 8. ಹಿಂಗೇನಾದರೂ ಇರ್ಬೋದು ನಂಬರ್ಸ್. ಇದು ನಿಮ್ದು ಕ್ಯೂದು ರೂಲ್ ಆಗಿರಬೇಕು. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 7th one. Write the numbers whose decimal expansions are non-terminating, non-recurring. You need to give example for the decimal expansions which are non-terminating, non-recurring. ನೀವು ಎಕ್ಸಾಂಪಲ್ ಎಂಥ ನಂಬರ್ ತೊಗೋಬೇಕಂತಂದ್ರೆ ಆನ್ಸರ್ ಎಂಡ್ ಆಗಬಾರ್ದು, ಟರ್ಮಿನೇಟ್ ಆಗಬಾರ್ದು, ಆಮೇಲೆ ರಿಪಿಟೇಷನ್ ಕೂಡ ಇರಬಾರ್ದು. ನಾನ್ ರಿಕ್ಯೂರಿಂಗ್ ಮೀನಿಂಗ್ ರಿಪಿಟೇಷನ್ ಇರಬಾರ್ದು. ಒಂದು ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ. ಫಸ್ಟ್ ಎಕ್ಸಾಂಪಲ್ ನಂಬರ್ 1. 0.02 002 0002 00002 so on. ಇಲ್ಲಿ ನಂಬರ್ಸ್ ಹೆಂಗಿದೆ ನೋಡ್ರಿ. ನೀವು ಕನ್ಫ್ಯೂಷನ್ ಆಗ್ಬೋದು, ಏನಿದೆ 2 ನಂಬರ್ ರಿಪಿಟೇಷನ್ ಆಗೈತಿ ಆದರೂ ಇದು ನಾನ್ ರಿಕ್ಯೂರಿಂಗ್ ಅಂತ ಹೇಳತ್ತೀರಿ ಅಂತಂದ್ರೆ, ಇಲ್ಲಿ 02 ಐತಿ, ಇಲ್ಲಿ 002 ಐತಿ, ಇಲ್ಲಿ 00002 ಐತಿ, ಇಲ್ಲಿ 4 ಟೈಮ್ಸ್ ಆಫ್ 02 ಐತಿ. ಅಂದ್ರೆ ರಿಪಿಟೇಷನ್ ಇಲ್ಲಿ ಸೋನ್ ಐತಿ, ಮುಂದೆ ಸೋನೂ ಐತಿ, ರಿಪಿಟೇಷನ್ ಆಗತ್ತಿಲ್ರಿ. ಇಲ್ಲಿ ಟೈಮ್ ಇಂಟರ್ವಲ್ಲ ಬೇರೆ ಐತಿ. ಇನ್ನೊಂದು ಎಕ್ಸಾಂಪಲ್ 7.28 288 2888 so on. One more example you can give. 6.12 122 122 1 4 times of 2 so on. It completes question number 7th one. Question number 8th. Find 3 different irrational numbers between the rational numbers 5 by 7 and 9 by 11. 5 by 7 ಮತ್ತು 9 by 11 ಅನ್ನೋ ರ್ಯಾಷನಲ್ ನಂಬರ್ಸ್ ನಡಬರ್ಕಿರುವಂಥ ಇರ್ಯಾಷನಲ್ ನಂಬರ್ಸ್ ಬರೀಬೇಕು. 3 ಎಕ್ಸಾಂಪಲ್ ನೀವು ಕೊಡಬೇಕಾ. ನಾವು 5 by 7ನ ಡೆಸಿಮಲ್ ಎಕ್ಸ್ಪಾನ್ಷನ್ ಮಾಡ್ಕೋತೀನಿ. ಹಿಂಗೆ 5 by 7 ಇದನ್ನು ಡಿವಿಷನ್ ಪ್ರೊಸೆಸ್ಲಿಂದ 7 ಮಿಡಲ್ 5 7 ಲೆಫ್ಟ್ ಸೈಡ್ 5 ಮಿಡಲ್ ಬರ್ಕೊಂಡು ಡಿವಿಷನ್ ಮಾಡ್ತೀನಿ. 5 is very small number, therefore I will take here 0.5 will now become 50. 7 7s are 49. Your remainder now is 1. 1 is small number, I will take 1 0, it will become 10. 7 1s are 7. The now remainder that is 3. 3 is small number, I will take here 0. 30 it became 7 table near 30. 7 4s are 28. 7 4s are 28. 30 minus 28, your answer is 2. 2 is smaller number, I will take here 0. 20 it became 7 2s are 14. What is remainder now? 6 is remaining. 6 is very small number, I will take 1 0, it will now become 60. 7 8s are 56. Now remainder is 4. By taking 0, it will become 40. 7 5s are 35. Now the remainder now is 5. By taking 0, it now become 50. 7 7s are 49.
ಅಗೇನ್ ನಾವು ನಂಬರ್ಸ್ ಆರ್ ಗೋಯಿಂಗ್ ಟು ಬಿ ರಿಪಿಟೇಷನ್. ಅಗೇನ್ ಒಂದು ಉಳಿತೈತಿ ಮತ್ತು 0 ತೊಗೊಂಡು 10 ಮಾಡ್ಕೊತೀವಿ. 7 1 7. ಈ ನಂಬರ್ಸ್ ಇಲ್ಲಿಂದ ಇಲ್ಲಿ ಮಟ್ಟ ಇಷ್ಟು ನಂಬರ್ಸ್ ರಿಪಿಟೇಷನ್ ಆಗತ್ತವೆ. ಮತ್ತು 7 ಬಂದೈತಿ. ಈ 7 ಇಲ್ಲಿ ವಾಪಸ್ ರಿಪಿಟೇಷನ್ ಆಗತ್ತೈತಿ ರೀ. How many numbers are repeating? 7 1 4 2 8 5. So we can write 5 by 7 here written. 5 by 7 is 0.714285 bar. Like this you can do the division process for 9 by 11. Your answer will be 0.81 bar. 81 after again number will come 81 81 81 like this. So 9 by 11 decimal expansion can be written as 0.81 bar. Now you need to give the 3 examples or 3 irrational numbers between 5 by 7 9 by 11. 5 by 7 answer 0.714285 is there. 9 by 11 answer 0.81 is there. 0.712 0.8 we can start 0.72 722 722 so on. This is one example for irrational number. This is non-terminating and non-recurring. It means it is a irrational number. Next 7 to after we can start 0.73 733 7333 so on. This is second example for irrational number. Like this third example we can write 0.74 744 so on so on so on. So many examples we can write, but according to the question you need to write only 3 examples. It completes question number 9th one. Classify the following numbers as rational or irrational number. Sub question number 1, root 23. We learnt root 16, its answer is 4, and root 25, its answer is 5. But we not learnt or we don't know the value of root 23. Root 23 by decimal expansion, it is a non-terminating and non-repeating. Hence, root 23 it is a irrational number. We can classify this as irrational. Sub question number 2 you can observe root of 225. Its answer is what? 15. How we learned this one? 15 square andra 225. Matta root of 225 ಅಂತಂದ್ರೆ ರೆಸಿಪ್ರೋಕಲ್ ಅದರದ್ದು ಉಲ್ಟಾ 15 ಅಂತ ಬರೀತೀವಿ. Hence root of 225 its answer is what? 15. It is a rational number. We can classify this number as rational number. Third one example you can observe 0.3796. Here the answer it is terminated. Illige numbers stop agaytri. If it is terminated means it is a rational number. Hence we written this number in the rational section. Next question number 4th one. Sub question 4th 7.478478 so on so on. Still numbers are continuing and numbers are not repeating. It means it is also irrational number. This number we can classify in the column of irrational. Last one, 5th one, 1.10 100 1000 1 4 times of 0 so on. Since the number it is non-repeating and non-recurring also, hence it is also a irrational number. Rational numbers are those, example 0.4317. If the answer is ending here, stopped here means this is rational number. If the decimal expansion it is not ending at or non-terminating, example 0.31 311 311 like this, the numbers are continuous is there and non-repetition is there means it is irrational number. Only this much. It completes exercise number 1.3.